ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು ಪೂರ್ಣಿಮಾ ಮಂಜೇಗೌಡರು ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ತುಂಬ ವೀಡಿಯೋಸ್ ಇದೆ, ನೋಡಿ ಸಪೋರ್ಟ್ ಮಾಡಿ. ವೆಲ್ಕಮ್ ಟು ದ ಪಾಯಿಂಟ್. ನೀವು ಆಲ್ರೆಡಿ ನೋಡಿದ್ದೀರ, ಈಗ ತಮ್ಲೈನ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ, ಏನಿದು ಆನ್ಲೈನ್ ಶಾಪಿಂಗ್, ಚಿಕ್ಕಪೇಟೆಗೆಲ್ಲ ಹೋಗೋದೇ ಬೇಡ ಹಾಗೆ ಹೀಗೆ ಅಂತ ಹಾಕ್ಬಿಟ್ಟಿದಾರಲ್ಲ ಅಂತ ನೋಡೋದಾದರೆ, ನಾವೀಗ ನಮ್ಮ ಫ್ಯಾಮಿಲಿ ಫಂಕ್ಷನ್ಸ್ಗೆ ಒಂದಷ್ಟು ಶಾಪಿಂಗ್ನ ಮಾಡಿದ್ವಿ ಸ್ನೇಹಿತರೆ. ದಟ್ ಈಸ್ ನಾನು ಇನ್ನು ಮನೆ ಬಾಗಿಲು ತರಿಸ್ಕೊಂಡಿದ್ದೀನಿ. ಒಂದು ಹೆಜ್ಜೆನೂ ಸಹ ನಾನು ಎಲ್ಲಿ ನಮ್ಮ ಸರ್ಕಲ್ಗೆ ಆಗಲಿ ನಮ್ಮ ಏರಿಯಾಗೆ ಆಗಲಿ ಸಹ ನಾನು ಹೋಗಿಲ್ಲ ಶಾಪಿಂಗ್ಗೆ. ಬಿಕಾಸ್ ನಿಮಗೆ ಗೊತ್ತು, ಇಬ್ಬರು ಮಕ್ಕಳನ್ನ ಇಟ್ಕೊಂಡು, ಎಸ್ಪೆಷಲಿ ಲಕ್ಕಿ ಇನ್ನೂ ಚಿಕ್ಕವಳು, ಅವಳು ನನ್ನ ಟೈಮ್ ರುಟೀನು ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಟ್ರಾನ್ಸ್ಪೋರ್ಟೇಷನ್, ಈಗ ಹೋಗೋ ಚಾರ್ಜು ಬರೋ ಚಾರ್ಜ್ ಎಷ್ಟಾಗುತ್ತಲ್ವ. ಇನ್ನು ಚಿಕ್ಕಪೇಟೆ ಕಡೆ ಹೋದರೆ ಒಂದು ದಿನ ಬರೋಬ್ಬರಿ ಬೇಕು. ಸೊ ಹಂಗಾಗಿ ಅಷ್ಟು ಟೈಮು ಸಹ ನನಗಿಲ್ಲ, ಅಲ್ಲೆಲ್ಲ ಸುತ್ತಾಡೋಷ್ಟು ಪೇಷನ್ಸ್ ಮೊದಲೇ ಇಲ್ಲ. ಲಕ್ಕಿ ಹೊರಗಡೆ ಹೋದರೆ ನಡೆಯೋದೇ ಇಲ್ಲ, ಅಮ್ಮ ಎತ್ಕೋ ಅಂತಾಳೆ. ಸೊ ನನಗೆ ಫುಲ್ ರೀಚಾರ್ಜೇ ಲೋ ಅನ್ನೋಕ್ಕೆ ಶುರು ಆಗಿಬಿಡುತ್ತೆ. ಜೊತೆಗೆ ಆನ್ಲೈನ್ ಪೇಜಲ್ಲಿ ಅಷ್ಟು ಆಫರ್ಸ್ ಇರುತ್ತೆ ಸ್ನೇಹಿತರೆ, ಅಷ್ಟು ಆಫರ್ಸ್ ವರ್ತ್ ಇಟ್ ಅನಿಸುತ್ತೆ ಆಯಿತಾ. ಜೊತೆಗೆ ಅಷ್ಟು ಆಫರ್, ಯಾಕಂದರೆ ಇವರು ನಮ್ಮ ಇಲ್ಲಿ ಲೋಕಲ್ ಶಾಪ್ಸ್ ಅವರು ನನಗೆ ಕಾಂಟ್ಯಾಕ್ಟಲ್ಲಿದ್ದಾರೆ. ನಾನು ಅದೇ ಪಿಕ್ಚರ್ನ ಸ್ಕ್ರೀನ್ಶಾಟ್ ಹೊಡೆದು ಅವ್ರಿಗೆ ರೇಟ್ ಕೇಳಿದಾಗ ಹೇಳ್ತೀನಿ ಅದು ಯಾವ್ಯಾವ್ದು ಏನೇನು ಅಂತ. ಆ ರೇಟ್ ಕೇಳಿದಾಗ ಅವ್ರು ಇನ್ನೂ ಜಾಸ್ತಿ ಹೇಳಿರೋದಿದೆ. ಸೊ ಹಂಗಾಗಿ ಇಟ್ಸ್ ವರ್ತ್ ಇಟ್ ಅಲ್ವಾ. ನಮ್ಮ ಮನೆ ಬಾಗಿಲಿಗೆ ತಂದು ಕೊಡ್ತಾರೆ, ನಾನು ಎಲ್ಲೂ ಹೊರಗಡೆ ಹೋಗೋಂಗಿಲ್ಲ. ಆಮೇಲೆ ಕ್ವಾಲಿಟಿ ಆನ್ಲೈನಲ್ಲಿ ಇದು ಮಾಡಿದಾಗ ಭಯ ಇರುತ್ತೆ ಕ್ವಾಲಿಟಿ. ಹೇಗಾದ್ರೆ ಕೈಯಲ್ಲಿ ನಾವು ಮುಟ್ಟು ನೋಡಿರೋದಿಲ್ಲ, ಬರೀ ಕಣ್ಣಲ್ಲಿ ನೋಡಿರ್ತೀವಿ, ಹೇಗಿರ್ಬೋದು ಏನು ಕತೆ ಅಂತ ಭಯ ಇರುತ್ತೆ. ಬಟ್ ನೀವೇನು ಚೆಕ್ ಮಾಡಬೇಕು, ಒಂದು ಪೇಜಲ್ಲಿ ಬೈ ಮಾಡಬೇಕು ಅನ್ನೋದನ್ನು ಸಹ ನಾನು ಹೇಳ್ತೀನಿ ಆಯಿತಾ. ಸೊ ಈಗ ಫಸ್ಟು ಒಂದೊಂದೇ ಸೀರೆನ ತೋರಿಸ್ಕೊಳ್ತಾ, ಒಂದೊಂದೇ ಸೀರೆ ಅಲ್ಲ, ಆ್ಯಕ್ಚುಲಿ ನಾವೇನೇನು ಓಲ್ ಫ್ಯಾಮಿಲಿಗೆ ಶಾಪ್ ಮಾಡಿದ್ದೀವಿ ಅದನ್ನೆಲ್ಲ ತೋರಿಸ್ತೀನಿ. ಯಾಕಂದ್ರೆ ಸುಮಾರು ಜನಕ್ಕೆ ಯೂಸ್ ಆದರೂ ಆಗಬಹುದು. ಯಾಕಂದರೆ ನಂತರ ಎಷ್ಟೊಂದು ಜನ ಮನೆಗೆ ಮಕ್ಕಳಿರೋರು, ಚಿಕ್ಕ ಮಕ್ಕಳಿರೋರು ಬಿಟ್ಟು ಹೊರಗಡೆ ಶಾಪಿಂಗ್ ಹೋಗೋಕ್ಕಾಗೋದಿಲ್ಲ ಅನ್ನೋರು ಯಾರು ಇದ್ದರೆ ಅವ್ರಿಗೆ ಯೂಸ್ ಆಗಲಿ. ಜೊತೆಗೆ ಎಲ್ಲ ಪೇಜನ್ನು ನಂಬೋಕ್ಕಾಗಲ್ಲ, ಎಲ್ಲ ಅಕೌಂಟು ಜೆನ್ಯೂನ್ ಅಂತ ನಾವೇ ಹೇಳೋಕ್ಕಾಗಲ್ಲ. ಅಕಸ್ಮಾತ್ ಆರ್ಡ್ರ್ ಮಾಡ್ಕೊಂಡ್ಮೇಲೆ ಅಂಥ ಒಳ್ಳೆ ಕ್ವಾಲಿಟಿ ಬಂದಿರೋದಿಲ್ಲ. ನನಗೂ ಡಿಸಪಾಯಿಂಟೆಡ್ ಆಗಿರೋದಿದೆ ಕೆಲವೊಂದು ಪೇಜಲ್ಲಿ ಆಯಿತಾ, ಅದನ್ನು ಬೇಕಾದ್ರೆ ಹೇಳ್ತೀನಿ. ಸೊ ಈಗ ಇಷ್ಟು ಚೆನ್ನಾಗಿದೆ, ಇಷ್ಟು ಒಳ್ಳೆ ಕ್ವಾಲಿಟಿನೂ ಸಹ ಯಾಕಂದ್ರೆ ನಾನು ಫೀಲ್ ಮಾಡಿದ್ದೀನಿ, ಅದನ್ನು ಅವರು ಬೈ ಮಾಡಲಿ, ಬೇರೆಯವ್ರಿಗೂ ಯೂಸ್ ಆಗಲಿ ಅನ್ನೋ ಮನೋಭಾವ ಸ್ನೇಹಿತರೆ ಅಷ್ಟೇ. ಅದು ಬಿಟ್ಟು ಇನ್ನು ಯಾವುದೇ ಪ್ರಮೋಷನ್ ಆ ಥರದ್ದು ಯಾವುದೇ ಉದ್ದೇಶ ಇಲ್ಲ. ಸೊ ಹಂಗಾಗಿ ಸ್ಟೇ ಟ್ಯೂನ್, ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿದ್ರೆ ಬನ್ನಿ ವಿಡಿಯೋ ಮುಂದುವರ್ಸೋಣ. ಸ್ನೇಹಿತರೆ, ಈಗ ಫಸ್ಟು ನಾನು ತೋರ್ಸೋಕೆ ಹೋಗ್ತಿರೋ ಸೀರೆ ಬಂದು, ನಾನು ಹೇಳಿದ್ನಲ್ಲ ನಮ್ಮದು ಫ್ಯಾಮಿಲಿ ಫಂಕ್ಷನ್ಸ್ ಇತ್ತು ಅಂತ, ಆ ಮದುವೆಗೆ ನೈಟ್ಗೆ ರಿಸೆಪ್ಷನ್ಗೆ ಅಂತ ನಾನು ಪ್ಲ್ಯಾನ್ ಮಾಡಿದ್ದೆ ಈ ಸೀರೆನ. ಸೊ ಜೊತೆಗೆ ಅದು ಆ ಮದುವೆಲಿ ಡೇ ಟೈಮಲ್ಲಿ ರಿಸೆಪ್ಷನ್ ಇಟ್ಕೊಂಡಿದ್ರು. ಜೊತೆಗೆ ನಾನು ಇನ್ನಿದನ್ನು ಬೇರೆ ಮಾಡಿಲ್ಲ, ಬಿಕಾಸ್ ನಾನು ಮದುವೆಗೆ ಹೋಗೋಕ್ಕಾಗಿಲ್ಲ, ಬೀಗ್ ರೂಟದ ಬ್ಲಾಗ್ ಹಾಕಿದ್ದೆ. ಅಮ್ಮಗೆ ಡ್ರಾಯಿಂಗ್ ಕಾಂಪಿಟೇಷನ್ ಇದೆ ಅಂತ ಹೇಳಿ ನಾನು ಮದುವೆಗೆ ಹೋಗಿರಲಿಲ್ಲ, ಮಂಜೇಗೌಡರು ಹೋಗಿ ಬಂದರು. ಸೊ ನಮ್ಮ ಎಲ್ಲರಿಗೂ ಸೇರಿ ಮ್ಯಾಚ್ ಆಗಬೇಕು ಅಂತೇಳಿ ಫ್ಯಾಮಿಲಿ ಕೋಂಬೋ ಥರ ನಾವು ತೊಗೊಂಡಿದ್ವಿ. ಸೊ ಅದರಲ್ಲಿ ಫಸ್ಟ್ನೇ ಶಾಪಿಂಗ್ ನಂದು ಬಂದು ಈ ಸ್ಯಾರಿ. ಇದೇನಿದೆ ಟಿಶ್ಯೂ ಸಿಲ್ಕ್ ಸ್ಯಾರಿ. ನಿಮ್ಗೆ ಯಾವ ಕಲರ್ ಗ್ರೀನ್ ಕಾಣಿಸ್ತಿದೆ ಅನಿಸುತ್ತೆ, ಬಟ್ ನನಗಿಲ್ಲಿ ಹೇಗಿದೆ ಅಂದರೆ ಲೆಮನ್ ಎಲ್ಲೋ, ಏನಿದು ಲೆಮನ್ ಎಲ್ಲೋ ವಿತ್ ಲೈಟ್ ಲ್ಯಾವೆಂಡರ್, ತುಂಬ ಡಾರ್ಕ್ ಏನಿಲ್ಲ, ಲೈಟ್ ಲ್ಯಾವೆಂಡರ್ ಕಲರು, ಲೈಟ್ ಪರ್ಪಲ್ಲು. ಸೊ ಎಷ್ಟು ಚೆನ್ನಾಗಿ ನೈಟಿಗಂತೂ ಎಷ್ಟು ಡಬಲ್ ಶೇಡ್ ಕಾಣಿಸುತ್ತೆ ಇದು ಅಂದರೆ, ತುಂಬ ರಿಚ್ ಆಗಿದೆ, ಅರ್ಥ ಆಯ್ತಾ. ಸೊ ಈ ಸ್ಯಾರಿ ಬಂದು ಅದು ಯಾವ ಪೇಜ್ ಅಂತ ನಾನು ಹೇಳ್ತೀನಿ. ಸೊ ಈ ಥರ ಕಲರ್ ಕಾಂಬಿನೇಷನಲ್ಲೂ ಸಹ ನನ್ನ ಹತ್ರ ಯಾವ ಸೀರೆ ಇರಲಿಲ್ಲ. ಸೊ ಹಂಗಾಗಿ ನಾನು ಈ ಸೀರೆನ ಬೈ ಮಾಡಿದ್ದೆ ನೋಡಿ. ಬ್ಲೌಸು ಸಹ ಸ್ಟಿಚ್ಗೆ ಹಾಕಿದ್ದೀನಿ, ಇನ್ನೂ ಈಸ್ಕೊಂಡಿರಲಿಲ್ಲ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಹೊಳೆಯುತ್ತೆ, ಶೈನಿಂಗ್ ಥರ. ಇಟ್ ಇಸ್ ಟಿಶ್ಯೂ ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ ಹೊಳೆಯುತ್ತೆ. ಸರಿ, ಪಲ್ಲು ಕ್ವಾಲಿಟಿ ಅಂತೂ ಮಸ್ತಾಗಿದೆ ಸ್ನೇಹಿತರೆ, ಕ್ವಾಲಿಟಿಯೂ ಸಹ ತುಂಬ ಚೆನ್ನಾಗಿದೆ. ಸೊ ನಿಮಗೆ ಫುಲ್ ಕ್ಲಿಯರಾಗಿ ಕಾಣಿಸುತ್ತೆ ಅನ್ನೋ ಗೊತ್ತಿಲ್ಲ. ಸೊ ನೋಡಿ, ಕ್ವಾಲಿಟಿನೂ ಸಹ ತುಂಬ ಚೆನ್ನಾಗಿದೆ. ಸೊ ಮುಟ್ಟು ನೋಡಿದ್ರು ಸಹ ಗೊತ್ತಾಗುತ್ತೆ ಎಷ್ಟು ವರ್ತ್ ಇಟ್ ಅಂತ.
ತುಂಬ ಇಷ್ಟ ಆದಂತಹ ಸ್ಯಾರಿ ಇದು ಸಹ. ಕುತ್ತಿದ ಹತ್ರನೇ ಸಹ ನಮ್ಮ ಮನೆ ಬಾಗಿಲಿಗೆ ತಂದುಕೊಟ್ಟಿದ್ದಾರೆ. ಅಷ್ಟು ವರ್ತ್ ಇಟ್. ಜೊತೆಗೆ ಇದ್ರ ಪ್ರೈಸ್ ಬಂದು ಯು ನೋ ದಟ್ ಟಿಶ್ಯೂ ಸಿಲ್ಕ್ಸ್ ಸಿಕ್ಕಾಬಟ್ಟೆ ಟ್ರೆಂಡಿಂಗಲ್ಲಿದೆ. ಸೊ ಲೈಟ್ ವೆಯ್ಟೆಡ್ ಸಹ, ತುಂಬ ಹೆವಿ ಅಂತೇನು ಅನಿಸೋದಿಲ್ಲ. ಸೊ ದಿಸ್ ಸ್ಯಾರಿ ಪ್ರೈಸ್ ಬಂದು 2500 ಸ್ನೇಹಿತರೆ. ಸೊ ನೀವು ಶಾಪ್ಗೂ ಸಹ ಹೋದರೆ ಇನ್ನೂ ಜಾಸ್ತಿನೇ 850 ಸಮಥಿಂಗ್ ಎಲ್ಲ ಇರುತ್ತೆ. ಇಷ್ಟು ಕಡಿಮೆ ಪ್ರೈಸ್ಗೆ ಸಿಗೋದಿಲ್ಲ. ಇನ್ನೂ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸ್ ಇತ್ತು ಅವ್ರು ನನಗೆ ತೋರಿಸಿದಾಗ. ಸೊ ಇದು ನೈಟ್ ಟೈಮ್ಗೆ ಹಾಕೊಂಡ್ರೆ ತುಂಬ ರಿಚ್ಚಾಗಿ ಕಾಣಿಸುತ್ತೆ. ಈಗ ಮದುವೆ ಆಗಿದ್ದು ಮಂಜೇಗೌಡರವ್ರ ಅತ್ತೆ ಮಗಂದು. ಏಪ್ರಿಲ್ ಮಂತಲ್ಲಿ ನಮ್ಮ ಸೋದರತ್ತೆ ಮಗನ ಮದುವೆ ಇದೆ, ಅದಕ್ಕೆ ಹಾಕೋತೀನಿ. ಅವ್ರದ್ದು ನೈಟ್ ರಿಸೆಪ್ಷನ್ನು ಸಹ ಇರುತ್ತೆ. ಸೊ ಮೊದಲೇ ತೋರಿಸ್ತಾ ಇದ್ದೀನಿ. ಬಟ್ ನೀಟಾಗಿ ರೆಡಿ ಆದರೆ, ಜ್ಯುವೆಲ್ಸ್ ಎಲ್ಲ ಹಾಕಿ ನೀಟಾಗಿ ಪಿನ್ ಮಾಡಿ ಚೆನ್ನಾಗಿ ರೆಡಿ ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಸ್ಯಾರಿ ತೊಗೊಂಡಿರೋದು ಎಲ್ಲಿ ಅಂದರೆ, ನಾನು ಅದು ಪೇಜ್ ಡೀಟೇಲ್ ಹೇಳ್ತೀನಿ. ಜೊತೆಗೆ ಇಫ್ ಇಟ್ ಇಸ್ ಪಾಸಿಬಲ್ ಅಲ್ಲಿ ಸೈಡಲ್ಲಿ ಮೆನ್ಷನ್ ಮಾಡ್ತೀನಿ. ದಿಸ್ ಸ್ಯಾರಿ ಧನುಷ್ ಸಿಲ್ಕ್ ಆ್ಯಂಡ್ ಸ್ಯಾರೀಸ್ ಅಂತ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜಿಂದನೇ ಸಹ ನಾನು ಬೈ ಮಾಡಿದ್ದು. ಸೊ ಅವ್ರಿಗೆ 6000 ಸಮಥಿಂಗ್ ಇದ್ದಾರೆ ಅಟ್ ಪ್ರೆಸೆಂಟು. ನೋಡಿ, ಅದನ್ನು ನಾನು ಪಕ್ಕಕ್ಕೆ ಹಾಕ್ತೀನಿ ಸ್ಕ್ರೀನ್ ರೆಕಾರ್ಡಿಂಗ್ ಇಫ್ ಪಾಸಿಬಲ್. ಅವ್ರ ಪೇಜಲ್ಲೂ ಸಹ ಎಲ್ಲ ತುಂಬ ಚೆನ್ನಾಗಿದೆ. ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ಇರ್ಬೋದು. ಇದ್ರ ಜೊತೆ ತುಂಬ ಇನ್ನೂ ಕಲರ್ ಆಪ್ಷನ್ಸ್ ಇತ್ತು. ನನ್ನ ಹತ್ರ ಈ ಕಲರ್ ಇಲ್ಲ ಅಂತೇಳಿ ಈ ಕಲರ್ ಕಾಂಬಿನೇಷನ್ ತೊಗೊಂಡೆ. ಇದು ಸಹ ಒನ್ ಆಫ್ ದ ಬೆಸ್ಟ್ ಆನ್ಲೈನ್ ಪೇಜ್ ಸ್ನೇಹಿತರೆ, ಇನ್ಸ್ಟಾಗ್ರಾಮ್ ಪೇಜ್ ಅದು. ಇದು ವರ್ತ್ ಇಟ್ ಅನಿಸುತ್ತೆ, ಆಯಿತಾ. ಆರಾಮಾಗಿ ತೊಗೋಬೋದು ಕಣ್ಮುಚ್ಚೀಗ. ಅಯ್ಯೋ ನಾವು ಇಷ್ಟೊಂದು ಅಮೌಂಟ್ ಪೇ ಮಾಡಿಬಿಟ್ಟು ಹೇಗಪ್ಪ ತೊಗೊಳೋದು ಅನ್ನೋದೆಲ್ಲ ಇಲ್ಲ. ಸೊ ಇದು ಸಹ ತುಂಬ ಚೆನ್ನಾಗಿ ಏನಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಅರ್ಥ ಆಯಿತಾ. ಸೊ ಇನ್ನೊಂದು, ನಾನು ಲಕ್ಕಿ ಬರ್ಡೇ ಬ್ಲಾಗ್ ಹಾಕಿಲ್ಲ, ಅದ್ರದ್ದು ಸಹ ಆನ್ಲೈನಲ್ಲೇ ತೊಗೊಂಡಿದ್ದೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ. ಅದನ್ನು ಇನ್ನೊಂದು ಸತಿ ಆ ಬರ್ಡೇ ಬ್ಲಾಗ್ ಹಾಕ್ತೀನಲ್ಲ, ಅದ್ರ ಜೊತೆಗೇ ನಾನು ಅದನ್ನು ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಫ್ಲವರ್ ಬುಟ್ಟ ಥರನೂ ಇದೆ ನೋಡಿ. ನಿಮಗಲ್ಲಿ ಹೇಗೆ ಕಾಣ್ತಿದೆಯೋ ಗೊತ್ತಿಲ್ಲ. ಇಲ್ಲಿ ನೋಡಿ, ಫ್ಲವರ್ ಬುಟ್ಟ ಥರನೂ ಬರುತ್ತೆ. ಒಂದೊಂದು ಕಡೆ ಒಂದೊಂದು ಥರ ಕಾಣಿಸುತ್ತೆ ಕಲರ್. ಆ ಸಿಲ್ವರ್ ಶೈನ್ ಹೊಡಿಯೋಕ್ಕೆ ಶುರುವಾಗುತ್ತೆ. ಅದನ್ನು ನಮ್ಮ ಫ್ಯಾಮಿಲಿ ಫಂಕ್ಷನ್ಗೆ ಹಾಕೋತೀನಲ್ಲ ಏಪ್ರಿಲ್ ಮಂತಲ್ಲಿ, ಆಗ ನಿಮಗೆ ಅದ್ರ ಬಗ್ಗೆ ಇನ್ನೂ ಪಿಕ್ಚರ್ ಹಾಕಿ ಸಹ ನಾನು ಮೆನ್ಷನ್ ಮಾಡ್ತೀನಿ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಯಾರು ನನ್ನ ಫಾಲೋ ಮಾಡ್ತಾ ಇಲ್ಲ, ಪೂರ್ಣಿಮಾ ಮಂಜೇಗೌಡರು ಬ್ಲಾಗ್ಸ್ ಅಂತಲೇ ಇದೆ, ಪಬ್ಲಿಕ್ ಮಾಡಿದ್ದೀನಿ ಪ್ರೈವೇಟ್ ಅಕೌಂಟ್ನ. ಸೊ ಫಾಲೋ ಮಾಡಿ, ಅಲ್ಲಿ ಇನ್ನೂ ಜಾಸ್ತಿ ಡೀಟೇಲ್ಸ್ ಸಿಗುತ್ತೆ. ಪೇಜ್ ಬಗ್ಗೆ ಎಲ್ಲ ನಾನು ಮೆನ್ಷನ್ ಮಾಡ್ತೀನಿ ಸ್ನೇಹಿತರೆ, ಓಕೆನಾ. ಇದು ಯಾವುದು, ಧನುಷ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರಿ ಇನ್ಸ್ಟಾಗ್ರಾಮ್ ಪೇಜಿಂದ. ಸೊ ನೆಕ್ಸ್ಟ್ ಬಂದರೆ ನಮ್ಮ ಚಿಂಟು ಪಿಂಟುಗೆ ಬೈ ಮಾಡಿದ್ದು. ಬೀಗ್ರೂಟದಲ್ಲಿ ಎಲ್ಲ ಹೇಳಿದ್ರಿ, ಮಕ್ಕಳು ಲಂಗ ಬ್ಲೌಸು ತುಂಬ ಮುದ್ದಾಗಿ ಕಾಣ್ತಿದ್ದಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಆ ವ್ಲಾಗ್ನ ಅಷ್ಟು ಡೀಟೇಲಾಗಿ ಅಬ್ಸರ್ವ್ ಮಾಡಿದ್ದಕ್ಕೆ. ನೋಡಿ, ದಿಸ್ ಇಸ್ ಅಮ್ಮುದು, ಇದು ನಿಮಗೆ ಈಗ ಇಬ್ಬಿಬ್ರು ಮಕ್ಳಿರ್ತಾರೆ ಅಂದ್ಕೊಳ್ಳಿ, ಎಸ್ಪೆಷಲಿ ಹೆಣ್ಮಕ್ಳು ಇಲ್ಲ ಬಾಯ್ಸೋ ಯಾರಾದರೂ, ಅವ್ರಿಗೊಂದೇ ಥರ ಇಲ್ಲ ಟ್ವಿನ್ಸ್ ಇರ್ತಾರೆ, ಅವ್ರಿಗೊಂದೇ ಥರ ಹಾಕ್ಸ್ಬೇಕು. ಇಲ್ಲ ನಮ್ದು 4 ಜನ ಹಸ್ಬೆಂಡು ವೈಫು ಮಕ್ಳದ್ದು ಎಲ್ಲ ಫ್ಯಾಮಿಲಿ ಕೊಂಬೋ ಥೀಮ್ ಥರ ಮಾಡಬೇಕು ಅನ್ನೋ ಆಸೆ ಇದ್ದಾಗ, ದೊಡ್ಡೊಳಗೆ ಸಿಕ್ಕರೆ ಚಿಕ್ಕೊಳಗೆ ಸಿಗಲ್ಲ, ದೊಡ್ಡೊಳಗೆ ಸಿಕ್ಕರೆ ಚಿಕ್ಕವನಿಗೆ ಸಿಗಲ್ಲ, ಹಿಂಗಾಗ್ಬಿಡುತ್ತೆ. ಸೊ ನಾನು ತರಿಸ್ಕೊಂಡಿರೋ ಪೇಜಲ್ಲಿ ಅವ್ರು ಮಾರೋದೇ ಪೇರ್ ಲೈಕ್ ಕಿಡ್ಸ್ಗೆ ಇಬ್ರದ್ದು ಸೇರಿ ಮಾರ್ತಾರೆ. ಲೈಕ್ 3 ಇಯರ್ಸಿಂದ 2 ಇಯರ್ಸಿಂದ 12-15 ಇಯರ್ಸ್ವರೆಗೂ ಮಾಡ್ತಾರೆ. ಆ ಪೇಜ್ ಡೀಟೇಲು ಸಹ ನಾನು ಮೆನ್ಷನ್ ಮಾಡ್ತೀನಿ. ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನೋಡಿ, ಕಲಂಕಾರಿ ಡಿಸೈನಿಗೆಲ್ಲ ಟ್ರೆಂಡಿಂಗಲ್ಲಿ ಇದೆಯಲ್ಲ ಕಲಂಕಾರಿ ಸ್ಯಾರೀಸು, ಆ ಥರ ಈ ಕಾಂಬಿನೇಷನು ನಮ್ಮ ಸ್ಯಾರಿಗೆ, ಬೀಗ್ರೂಟು ಸ್ಯಾರಿನೂ ಅಷ್ಟೇ, ಮಂಜೇಗೌಡರು ಶರ್ಟ್ಗೆ ನಮಗೆಲ್ಲರಿಗೂ ಮ್ಯಾಚ್ ಮಾಡಿದ್ದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ವರ್ಕ್ ಮಾಡಿದ್ದಾರೆ, ಡಿಸೈನ್ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ ನೋಡಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಮಕ್ಕಳಿಗೆ. ಸೊ ನನಗೆ ತಮ್ಲೈನಲ್ಲೂ ಸಹ ಪಿಕ್ ಹಾಕಿರ್ತೀನಿ, ನೋಡ್ಬೋದು ನೀವು ಇಫ್ ಪಾಸಿಬಲ್. ಇಲ್ಲಿ ಪಕ್ಕದಲ್ಲೂ ಸಹ ಅವರಿಬ್ರದ್ದು ಪಿಕ್ ಹಾಕಿರ್ತೀನಿ. ಇದು ಅಮ್ಮದು. ಸಿ ನೋಡಿ, ದೊಡ್ಡದಾಗೂ ಸಹ ಇದೆ. ನಾನು ಲಕ್ಕಿದಂತೂ ಸ್ವಲ್ಪ ಮಡ್ಚಿಸ್ಬಿಟ್ಟಿದ್ದೀನಿ ನೋಡಿ. ಇಲ್ಲೂ ಅಷ್ಟೇ ಬಾರ್ಡ್ರು ಏನು ಚೆನ್ನಾಗಿದೆ ನೋಡಿ, 3/4 ಬಾರ್ಡ್ರ್ ಇದೆ. ಇಷ್ಟು ದೊಡ್ಡ ಬಾರ್ಡ್ರು ಅಲ್ವಾ, ಎಷ್ಟು ಚೆನ್ನಾಗಿದೆ ನೋಡಿ. ದಿಸ್ ಇಸ್ ಅಮ್ಮದು. ಲಕ್ಷ್ಯದು ತೋರಿಸ್ತೀನಿ ರೀ. ಇದು ಲಕ್ಷ್ಯ.
ಸ್ಪೆಷಲ್ ಆಯಿತಾ. ಜೊತೆಗೆ ದುಪ್ಪಟ್ಟ ಕೊಡ್ತಾರೆ, 3 ಪೀಸ್ ಸೆಟ್ ಇದು. ದುಪ್ಪಟ್ಟ, ಡ್ರೆಸ್, ಲಂಗ ಬ್ಲೌಸು ಪ್ಲಸ್ ಬೆಲ್ಟ್. ನೋಡಿ ಇದು ಬೆಲ್ಟ್ ಕೊಡ್ತಾರೆ ಜೊತೆಗೆ. ನೋಡಿ ಅದು ಪಿಕ್ಚರ್ ಹಾಕ್ತೀನಿ, ಆ ವೇಲು, ಆ ದುಪ್ಪಟ, ಇದು ಬೆಲ್ಟ್ ಎಲ್ಲ ಹಾಕ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಇದು ಇಲ್ಲಿ ಇದನ್ನು ಮಾತ್ರ ನಾನು ಮಾಡಿಕೊಂಡೆ, ಇಂಪ್ರವೈಸೇಷನು. ಪ್ಲೇನಾಗಿ ಕೊಟ್ಬಿಟ್ಟಿದ್ರು. ಸೊ ಇದನ್ನು ನಾನು ಮಾಮೂಲಿ ಇದ್ರ ಶಾಪ್ಸಲ್ಲೆಲ್ಲ ಸಿಗುತ್ತಲ್ಲ, ಲೇಸ್ ಅಂಗಡಿಗಳಲ್ಲೆಲ್ಲ, ಅದನ್ನು ತೊಗೊಬಂದು ಪರ್ಪಲ್ ಕಲರ್ ಸ್ಟಿಕ್ ಮಾಡಿದೆ. ತುಂಬ ಚೆನ್ನಾಗಿ ಸೂಟ್ ಆಯಿತು. ಒಂದಷ್ಟು ಇಂಪ್ರವೈಸೇಷನ್ ಮಾಡ್ಕೋಬೇಕಾಗುತ್ತೆ. ಸೊ ನಾನೀಗ ರೆಡಿಮೇಡ್ ಪೀಸ್ ತಂದು ನೋಡಿ, ಇದಕ್ಕೆ ವೇಲಿದೆ, ಇದು ವೇಲು, ಇದು ದುಪ್ಪಟ ಪ್ಲಸ್ ಬೆಲ್ಟು. ಸೊ ನನಗೆ ಮಾತ್ರ ಇದು ಸಿಕ್ಕಾಬಟ್ಟೆ ವರ್ತಿಟ್ಟು ಅನ್ನಿಸ್ತು. ನಾನೀಗ ಸೀರೆ ತಂದು ಇವರಿಬ್ಬರನ್ನ ಕರ್ಕೊಂಡೋಗಿ ಸೀರೆ ತರಕ್ಕೆ ಶಾಪ್ಗೆ ಹೋಗಿ ಮತ್ತೆ ಅದನ್ನು ಟೈಲರ್ ಹತ್ರ ಕೊಟ್ಟು ಇವ್ರ ಮೆಜರ್ಮೆಂಟ್ ಕೊಟ್ಟು ಹೊಲಿಸಿ ಅದು ತಿರ್ಗಾ ಔಟ್ಪುಟ್ ಕರೆಕ್ಟಾಗಿ ಬರುತ್ತೋ ಇಲ್ವೋ. ಸೊ ಇಷ್ಟೆಲ್ಲ ನನ್ನ ಹತ್ರ ಟೈಮ್ ಇರಲಿಲ್ಲ ಸ್ನೇಹಿತರೆ. ಹಾಗಾಗಿ ನಾನೇನು ಮಾಡಿದೆ, ನಾನು ಐ ಪ್ರಿಫರ್ ಆನ್ಲೈನ್ ಫಾರ್ ದಿಸ್. ಆ ಪೇಜ್ ನಿಮಗೆ ಹೇಳ್ತೀನಿ, ಕಲರ್ಸ್ ವಾರ್ಡ್ರೋಬ್ ಅಂತ ಚೆಕ್ ಮಾಡಿ ತೋರಿಸ್ತೀನಿ. ಅದ್ರ ಡೀಟೇಲು ಇಫ್ ಇಟ್ ಇಸ್ ಪಾಸಿಬಲ್ ನಾನು ಹಾಕ್ತೀನಿ ಸೈಡಲ್ಲಿ, ಆಯಿತಾ. ಸೊ ತುಂಬ ವರ್ತಿಟ್ಟು ಅನ್ನಿಸ್ತು ನನಗೆ, ಸಿಕ್ಕಾಬಟ್ಟೆ ವರ್ತಿಟ್ಟು ಅನ್ನಿಸ್ತು. ಯಾಕಂದ್ರೆ ನಾನು ಈಚೆ ಹೋಗಿ ಮತ್ತೆ ಅದು ಮ್ಯಾಚಿಂಗ್ ತಂದು ಇಬ್ರಿಗೂ ಸಪ್ರೇಟಾಗಿ ಹೋಲಿಸಿ ನೋಡಿ, ಇದೇ ಪೇಜ್ ಅದು ನಾನು ಅಲ್ಲಿ ಹಾಕ್ತೀನಿ ಇಫ್ ಪಾಸಿಬಲ್. ದ ಕಲರ್ಸ್ ವಾರ್ಡ್ರೋಬ್ ಅಂತ, ಏನದು ದ ಕಲರ್ಸ್ ವಾರ್ಡ್ರೋಬ್ ಅಂತ. 100K ಫಾಲೋವರ್ಸ್ ಇದ್ದಾರೆ ಆಲ್ರೆಡಿ. ಜೆನ್ಯೂನ್ ಪೇಜ್ ಸ್ನೇಹಿತರೆ. ನೋಡಿ, ಇಲ್ಲಿ ನಮ್ಮ ಮಕ್ಳಿಗೆ ಆರ್ಡ್ರ್ ಮಾಡಿರೋದು ಇಲ್ಲೇ ಇದೆ, ಹೋಮಲ್ಲೇ ಕಾಣಿಸ್ತಿದೆ. ಸೊ ದಟ್ ಈಸ್ ಅವ್ರ ಪ್ರೈಸ್ ಎಷ್ಟು ಅಂತ ನೀವು ಕೇಳೋದಾದರೆ, ಅದು 3 ಪೀಸ್ ಸೆಟ್ಟು, ದುಪ್ಪಟ, ಬೆಲ್ಟು ಪ್ಲಸ್ ಲಂಗ ಬ್ಲೌಸು 999 ಸ್ನೇಹಿತರೆ. ಒಂದಕ್ಕೆ 1000 ರೂಪಾಯಿ. ಸೊ ನೀವು ಇಬ್ರಿಗೆ ಆರ್ಡ್ರ್ ಮಾಡ್ತೀರಾ ಅಂದರೆ ದಟ್ ಇಸ್ ಬಿಕಮ್ 2000. ನಾನು ಹಂಗೂ ಆರ್ಗ್ಯೂ ಮಾಡಿದೆ ಅವ್ರ ಹತ್ರ. ದೊಡ್ಡವರಿಗೆ ಓಕೆ 1000 ಬರ್ತಿತ್ತು, ಚಿಕ್ಕ ಮಗುಗೂ ಅಷ್ಟೇನಾ ಅಂದಿದ್ದಕ್ಕೆ ಅವರು ಇಲ್ಲ ಮೇಡಮ್ ಅದು ಬರೋದೇ ಹಾಗೆ, ಕ್ವಾಲಿಟಿ ನೀವು ಚೆಕ್ ಮಾಡಿ ಅಂತ ಅಂದರು. ನನಗೂ ಅನ್ನಿಸ್ತು ಇಟ್ಸ್ ವರ್ತ್ ಇಟ್ ಅಂತ ಹೇಳಿ. ಸೊ ಯಾಕಂದ್ರೆ ನನಗಿಬ್ರಿಗೂ ಒಟ್ಟಿಗೆ ಸಿಗೋದೇ ಇಲ್ಲ. ನಮ್ಮ ಏರಿಯಾದಲ್ಲಿ ಕೆಳಗಡೆ ಒಂದ್ಸಲ ವಿಚಾರಿಸ್ಕೊಂಡು ಬಂದೆ, ಸಿಗೋದೇ ಇಲ್ಲ ಇಬ್ರಿಗೂ. ಅವಳಿಗೊಂಥರ ಸಿಗುತ್ತೆ, ಇವಳಿಗೊಂಥರ ಸಿಗುತ್ತೆ. ಸೊ ಇಬ್ರದ್ದು ಸೇಮ್ ಬೇಕು ನೀವು ಎಕ್ಸ್ಪೆಕ್ಟ್ ಮಾಡಿದಾಗ, ಸೊ ದಟ್ ಇಸ್ ತುಂಬ ಆ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಗೊತ್ತಾ. 3/4 ಬಾರ್ಡ್ರು, ಆ ಎಂಬ್ರಾಯ್ಡ್ರಿ. ಸೊ ನನಗಂತೂ ವರ್ತಿಟ್ ಅನ್ನಿಸ್ತು. 999 ಅಂದರೆ 2ರಿಂದ 2000 ರೂಪಾಯಿ ಆಯಿತು ಸ್ನೇಹಿತರೆ. ಜೊತೆಗೆ ಅವರು ಫ್ರೀ ಶಿಪ್ಪಿಂಗ್ ಕೊಟ್ಟರು ಅನಿಸುತ್ತೆ. ನೀವು ಕೇಳಿ, ಎಸ್ಪೆಷಲಿ ಹಬ್ಬಗಳ ಟೈಮಲ್ಲಿ ನೀವು ಚೆಕ್ ಮಾಡಿದ್ರೆ ಸಿಕ್ಕಾಬಟ್ಟೆ ಆಫರ್ಸ್ ಇರುತ್ತೆ. ನಾನು ನೋಡಿ ಇವ್ರ ಪೇಜನ್ನು ಸಹ ಅಲ್ಲಿ ಪಕ್ಕದಲ್ಲಿ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ, ನೀವು ನೋಡ್ಬೋದು. ಟಾಪ್ಸ್ ಹಾಕಿರ್ತಾರೆ ಕೆಲವೊಂದ್ಸಲ. ಮಕ್ಳದಂತೂ ಪೇರೇ ಹಾಕೋದು ಸ್ನೇಹಿತರೆ ಅವರು. ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಆ ಥರ ಪೇರ್ ಮಾಡೇ ಹಾಕ್ತಾರೆ. ಎಷ್ಟು ಕ್ಯೂಟಾಗಿದೆ ಬಟ್ಟೆಗಳು ಅಂದರೆ ಎಲ್ಲನೂ ತೊಗೊಬಿಡ್ಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಡ್ರೆಸ್ ಮಾತ್ರ ಕ್ವಾಲಿಟಿ ಮಾತ್ರ ಆಸಮ್ ಆಗಿದೆ. ನೋಡಿ ತೊಗೊಳ್ಳಿ, ರಿವ್ಯೂ ಚೆಕ್ ಮಾಡಿ. ಇವಾಗ ನಾನು ಐ ಆಮ್ ಗಿವಿಂಗ್ ರಿವ್ಯೂ, ಯಾಕಂದರೆ ನಾನು ಆಲ್ರೆಡಿ ತರಿಸ್ಕೊಂಡಿರೋದ್ರಿಂದ ನಿಮಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ದ ಕಲರ್ಸ್ ವಾರ್ಡ್ರೋಬ್ ಅಂತ, ಎಸ್ಪೆಷಲಿ ಇಬ್ಬಿಬ್ರು ಮಕ್ಕಳಿದ್ದಾಗ ನಾವು ಫ್ಯಾಮಿಲಿ ಥೀಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಅಂದ್ಕೊಂಡಾಗ ಇದು ವರ್ಕ್ ಆಗುತ್ತೆ. ಗೋ ಅಹೆಡ್ ಅಂತ ಹೇಳ್ತೀನಿ. ಇದಕ್ಕೂ ತಮ್ಮಲೈನ್ 5 ಸ್ಟಾರೇ ಕೊಡ್ಬೋದು, ಅಷ್ಟು ಚೆನ್ನಾಗಿದೆ. ಇನ್ನು ನೆಕ್ಸ್ಟು ನಾನು ಸೀರೆ ತೋರಿಸ್ತೀನಿ, ಬನ್ನಿ. ಇದು ನೋಡಿ ಸ್ನೇಹಿತರೆ, ಈ ಸೀರೆ ಅಂತೂ ತುಂಬ ಇಷ್ಟಪಟ್ರಿ. ತುಂಬ ಬೀಗ್ ರೂಟಕ್ಕೆ ಆಗ್ತಾಗ ಎಲ್ಲರೂ ಅದೇ ಅಂತ ಇದ್ರು, ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಅಲ್ಲಿದ್ದವರು ಸಹ ಸುಮಾರು ಜನ ಅದೇ ಹೇಳಿದ್ರು ಫಂಕ್ಷನಲ್ಲಿ. ತುಂಬ ಚೆನ್ನಾಗಿದೆ ಸೀರೆ ಮಾತ್ರ. ಎಲ್ಲೋ ಮತ್ತು ಪರ್ಪಲ್ ಕಾಂಬಿನೇಷನ್ನು. ಅದ್ರ ಪಿಕ್ಚರ್ನ ನಾನು ಹಾಕ್ತೀನಿ. ಅವ್ರು ಯಾವ ಪಿಕ್ಚರ್ ನಾನು ನೋಡಿ ಲೈಕ್ ಮಾಡಿದೆ ಅನ್ನೋದನ್ನು ಹಾಕ್ತೀನಿ. ಬಟ್ ಇದು ಇನ್ನೊಂದು ಏನು ಅಂದರೆ, ಈ ಸೀರೆದನ್ನು ಪ್ರೈಸ್ ನಾನು ಹೇಳಲ್ಲ, ಯಾವ ಪೇಜು ಅಂತಲೂ ನಾನು ಹೇಳಲ್ಲ. ಯಾಕೆ ಅಂದರೆ ಈ ಸ್ಯಾರಿ ಪ್ರೈಸ್ನ ನೀವೇ ಗೆಸ್ ಮಾಡಿ, ಓಕೆನಾ. ನೋಡಿ ಈ ಥರ ಇಲ್ಲಿ ಪಿಕ್ಚರ್ ಹಾಕಿರ್ತೀನಿ. 3 ಪ್ಯಾಟ್ರನಲ್ಲಿ ಕೆಳಗೆ ಮೇಲೆ ಎಲ್ಲೋ, ಮಧ್ಯದಲ್ಲಿ ಪರ್ಪಲ್, ಆಯಿತಾ. ಲೈಕ್ 3D ಪ್ಯಾಟ್ರನ್ ಇರುವಂತಹ ಸೆಮಿ ಕ್ರೇಪ್ ಸಿಲ್ಕ್ ಇದು, ಓಕೆನಾ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಉಟ್ಕೊಂಡ್ರೆ ಅಂದರೆ. ಸೊ ಯಾಕೆ ಇದ್ರ ಡೀಟೇಲ್ಸ್ ನಾನು ಹೇಳೋದಿಲ್ಲ, ಹೇಳಿ ಮೇಡಮ್ ನಾವು ತರಿಸ್ಕೋಬೇಕು ಅಂತ ನೀವು ಅಂದ್ಕೊಂಡಿದ್ರೆ
ಯಾಕೆ ನಾನು ಹೇಳೋದಿಲ್ಲ ಅಂದರೆ ಇದ್ರ ಬಗ್ಗೆ ಪರ್ಟಿಕ್ಯುಲರಾಗಿ ಒಂದು ವಿಡಿಯೋ ಮಾಡ್ತೀನಿ ಆಯಿತಾ. ಯಾಕಂದರೆ ಇನ್ನೊಬ್ಬ ಇದು ಎಸ್ಪೆಷಲಿ ಇನ್ನೊಬ್ಬ ಲೇಡಿ ಎಂಟರ್ಪ್ರಿನರ್ ಅವರಿಗೆ ನಾವು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಸೊ ಇದ್ರ ಸೀರೆ ಪ್ರೈಸ್ನ ನೀವು ಗೆಸ್ ಮಾಡಿ. ತುಂಬ ಸಾಫ್ಟಾಗಿದೆ, 3D ಪ್ಯಾಟ್ರನಲ್ಲಿದೆ, ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿ. ನೀವು ಪ್ರೈಸ್ನ ಗೆಸ್ ಮಾಡಿ. ಅದ್ರ ಫೋಟೋನು ಸಹ ನಾನು ಹಾಕ್ತೀನಿ, ಇಫ್ ಇಟ್ ಈಸ್ ಪಾಸಿಬಲ್ ಅದ್ರ ಫೋಟೋ ನಾನು ಹಾಕ್ತೀನಿ ಸೈಡಲ್ಲಿ, ಓಕೆನಾ. ಯಾವ ಪೇಜು, ಏನು ಪ್ರೈಸು, ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅನ್ನೋದನ್ನ ನಾನು ಇದಕ್ಕೆ ಸಪ್ರೇಟ್, ಈಗ ನಾರಿಗೊಂದು ಸೀರೆ ಆ ಥರ ಮಾಡಿದ್ನಲ್ಲ ಅದನ್ನು ಮಾಡಿ, ಯಾಕಂದ್ರೆ ಅವ್ರ ಹತ್ರ ನಾನು ಡೀಟೇಲ್ಸ್ ತೊಗೋಬೇಕು ಅವ್ರ ಪೇಜ್ ಬಗ್ಗೆ. ತೊಗೊಂಡು ನಿಮಗೆ ಒಂದು ವಿಡಿಯೋ ಕಂಪ್ಲೀಟಾಗಿ ಮಾಡ್ತೀನಿ. ಅವ್ರ ಪೇಜಲ್ಲಿ ಇನ್ನೂ ಸಖತ್ತಾಗಿರೋ ಸ್ಯಾರೀಸ್ ಇದೆ, ನೀವು ನೋಡ್ಬೋದು ಸ್ನೇಹಿತರೆ, ಓಕೆನಾ. ತುಂಬ ಚೆನ್ನಾಗಿದೆ, ಸಾಫ್ಟಾಗಿ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಈಗ ಮಕ್ಳ ಡ್ರೆಸ್ಸಿಗೂ ನನಗೂ ಮ್ಯಾಚ್ ಆಗಿದೆ. ಈಗ ನೋಡಿ ಅವ್ರದ್ದು ಪರ್ಪಲ್ಲು ಎಲ್ಲೋ ಕಲಂಕಾರಿ ಡಿಸೈನು. ಸೊ ತುಂಬ ಚೆನ್ನಾಗಿದೆ. ಇದನ್ನು ಸ್ಯಾರಿ ಹಾಕ್ಕೊಂಡು ವೇರ್ ಮಾಡಿ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಪ್ಲೀಸ್ ಗೆಸ್ ಮಾಡಿ, ಪ್ರೈಸ್ನ ಗೆಸ್ ಮಾಡಿ. ಸೊ ಇನ್ನೊಬ್ಬ ಹೆಣ್ಮಗಳಿಗೆ ಸಪೋರ್ಟ್ ಮಾಡೋಣ. ಎಗೇನ್ ಅದನ್ನು ಪ್ರಮೋಷನ್, ಪೇಯ್ಡ್ ಪ್ರಮೋಷನ್ ಅನ್ಕೋಬೇಡಿ, ಅವ್ರಿಗೆ ಫ್ರೀಯಾಗಿ ಪ್ರಮೋಷನ್ ಮಾಡಿಕೊಡೋಣ. ಅವ್ರದ್ದು ಪಾಪ ಇನ್ಸ್ಟಾಗ್ರಾಮ್ ಪೇಜಿಂದನೇ ನಾನು ತರಿಸ್ಕೊಂಡಿದ್ದು. ಹೇಳ್ತೀನಿ ಅಪ್ಕಮಿಂಗ್ ಡೇಸಲ್ಲಿ ಸೂನ್ ನಾನು ನಿಮಗೆ ರಿವೀಲ್ ಮಾಡ್ತೀನಿ. ಅಲ್ಲಿವರೆಗೂ ಗೆಸ್ ಮಾಡ್ತಾ ಇರಿ. ನೋಡಿ, ವಾ ತುಂಬ ಚೆನ್ನಾಗಿದೆ. ಆ ಪರ್ಪಲ್ ಮೇಲೆ ಎಲ್ಲೋ ಲೈನ್ಸ್ ಬಂದಿದೆ, ದಟ್ ಈಸ್ ದ ಬ್ಯೂಟಿ ಆಫ್ ದ ಸ್ಯಾರಿ ಅನ್ಬೋದು. ತೋರಿಸ್ತೀನಿ, ಆ ಪಿಕ್ಕು ಸಹ ನಾನು ಹಾಕ್ತೀನಿ. ಪ್ಲಸ್ ನಾನು ಯಾವ ಪಿಕ್ ನೋಡಿ ಇಷ್ಟಪಟ್ಟೆ ಅನ್ನೋದನ್ನು ಹಾಕ್ತೀನಿ. ಫುಲ್ ಡೀಟೇಲ್ಸ್ ಅಪ್ಕಮಿಂಗ್ ಬ್ಲಾಗಲ್ಲಿ ಆ ಕಂಪ್ಲೀಟ್ ಆ ಸ್ಯಾರಿ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ಡೀಟೇಲ್ಸ್ ಶೇರ್ ಮಾಡ್ತೀನಿ, ಒಂದು ನಿಮಿಷ. ಇದು ಮಂಜೇಗೌಡರು ಹಾಕ್ಕೊಂಡಿದ್ರು ಬೀಗ್ರೂಟಕ್ಕೆ. ಓಕೆ, ಇದು ಮೊದಲೇ ಬೈ ಮಾಡಿದ್ವಿ. ನಮ್ಮ ಲಕ್ಷ್ಯ ಬರ್ಡೇ ವ್ಲಾಗ್ ಆಗ್ತೀನಲ್ಲ ಅದ್ರಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ನಮ್ಮ ಸ್ಯಾರಿಗೆ, ಮಕ್ಕಳು ಬಟ್ಟೆಗೆ ಎಲ್ಲ ಚೆನ್ನಾಗಿ ಮ್ಯಾಚ್ ಆಯಿತು. ಇದಕ್ಕೂ ವೈಟ್ ಪಂಚೆ ಹಾಕೋಬಿಟ್ಟಿದ್ರು ನಮ್ಮ ಗೌಡರು, ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ಅವತ್ತು ಫೋಟೋಗ್ರಾಫರ್ ಬಂದಿದ್ದರು, ಅವರು ಬೀಗ್ರೂಟಕ್ಕೂ ರಿಸೆಪ್ಷನ್ ಥರ ಮಾಡಿದರು. ಹಂಗಾಗಿ ಈಗ ಸುಮಾರು ಜನ ಸಂಡೇ ಬಂದಿರೋರು ಇರ್ತಾರೆ, ಅವ್ರ ಫೋಟೋ ಮಿಸ್ ಆಗಬಾರ್ದು ಅಂತ. ಸೊ ಆ ಫೋಟೋಗ್ರಾಫರ್ ಕೈಲಿ ಸಿಂಗಲ್ದೆಲ್ಲ ಫೋಟೋ ತೆಗ್ಸಿದ್ದೀನಿ ಮಂಜೇಗೌಡ್ರದ್ದು, ಕಾರ್ ಹತ್ರ ಎಲ್ಲ ನಿಲ್ಲಿಸಿ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅವ್ರಿಗೂ. ಇದು ಅಷ್ಟೇ ಬರ್ಡೇ ವ್ಲಾಗಲ್ಲಿ ನಾನು ಈ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಇದೇನು ಈ ಸಲ ಬೈ ಮಾಡಿದ್ದಲ್ಲ, ಹಂಗಾಗಿ. ಓಕೆ, ಇನ್ನೊಂದು ಮೋಸ್ಟ್ ಬ್ಯೂಟಿಫುಲ್ ಪಾಸಿಟಿವ್ ರಿವ್ಯೂ ಬಂದಿರುವಂತಹ ಮಂಜೇಗೌಡ್ರ ಕಾಸ್ಟ್ಯೂಮು ಮದುವೆ ದಿನ ಹಾಕ್ಕೊಂಡಿರೋದು. ಅದು ಫೋಟೋನ ನನ್ನ ಪಕ್ಕದಲ್ಲಿ ಹಾಕ್ತೀನಿ, ಅವ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಅಂತ ನೋಡಿ. ಇದು ಅಷ್ಟೇ ಇನ್ಸ್ಟಾಗ್ರಾಮ್ ಪೇಜಲ್ಲೇ ಬೈ ಮಾಡಿದ್ದು. ಹೇಗಿದೆ ಶರ್ಟು ಪ್ಲಸ್ ಧೋತಿ, ಅದೇ ಕಲರ್ ಮ್ಯಾಚಿಂಗ್ ಧೋತಿ, ಓಕೆನಾ. ನಾನು ಈಗ ನಂದು ಎಲ್ಲೋ ಕಲರ್ ಸೀರೆ ತೋರಿಸ್ದೆ ಗೊತ್ತಾ ನಿಮಗೆ, ನಾನು ಹಾಕ್ಕೊಂಡಿಲ್ಲ ಅಂತೇಳಿ ಫಸ್ಟ್ನೇ ಪ್ರೈಸು 2500 ಅದಕ್ಕೂ ಇದಕ್ಕೂ ಮ್ಯಾಚಿಂಗ್ ಅಂತೇಳಿ ನಾನು ಬೈ ಮಾಡಿದ್ದು. ಸೊ ನೋಡಿ, ಬಟರ್ ಸಿಲ್ಕು ಹಿಂಗಿದೆ, ಬೆಣ್ಣೆ ಥರ ಇದೆ ಅಂದರೆ ತುಂಬ ವರ್ತಿಟ್ಟು ಅನ್ನಿಸ್ತು ಸ್ನೇಹಿತರೆ. ನಿಮ್ಗೆ ಇದೊಂದೇ ಕಲರಲ್ಲ, ನಿಮ್ಮ ಸ್ಯಾರಿ ಯಾವ ಸ್ಯಾರಿ ಇರುತ್ತೆ ಆ ಕಲರ್ಗೆಲ್ಲ ಸಿಗುತ್ತೆ ಇಲ್ಲಿ ಆ ಪೇಜಲ್ಲಿ. ಆಮೇಲೆ ಜೊತೆಗೆ ವರ್ತಿಟ್, ಇದು ನಾನು ಈ ಥರ ಇಷ್ಟೊಂದು ಬೆಣ್ಣೆ ಥರ ಶೈನಿಂಗ್ ಆಗಿದೆಯಲ್ಲ, ಕ್ಲಾತ್ ಇದೇ ಥರ ಇರುತ್ತಾ ಅಂತ ಡೌಟ್ ಮೇಲೆ ಮಾಡಿದೆ. ಜೊತೆಗೆ ಪ್ರೈಸು ಬೇರೆ ಕಡೆ ವಿಚಾರಿಸ್ದೆ ನಾನು, ನಮ್ಮ ಕಾಂಟ್ಯಾಕ್ಟಲ್ಲಿ ಇರೋರು, ವಾಟ್ಸಪ್ ಕಾಂಟ್ಯಾಕ್ಟು ಶಾಪವ್ರು ಇದ್ದಾರೆ. ಅವ್ರು ಏನು ಹೇಳಿದ್ರು, ಇಲ್ಲಿ ನಾನು ನೋಡಿದ್ದೆ ರೈಟ್ಗೂ ಅದಕ್ಕೂ 500 ರೂಪೀಸ್ ಡಿಫ್ರೆನ್ಸ್ ಇತ್ತು, ಆಯಿತಾ. ಸೊ ಹಾಗಾಗಿ ನಾನೇನು ಅಂದ್ಕೊಂಡೆ, ಇಲ್ಲ ಇದು ತಮಿಳ್ನಾಡಿಂದೇನೋ ಬಂದಿರೋದು ಅನಿಸುತ್ತೆ, ಅವ್ರ ಪೇಜ್ ಅಲ್ಲಿರೋದು. ಸೊ ಅಲ್ಲಿಂದ ಅವರು ನಮಗೆ ಕೊರಿಯರ್ ಮಾಡಿದರು ಈ ಕರ್ನಾಟಕಕ್ಕೆ. ತುಂಬ ಅಂದರೆ ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಮಂಜೇಗೌಡ್ರಿಗೆ ಎಷ್ಟೊಂದು ಜನ ಏನಪ್ಪ ನೀನೇ ಮದುಮಗನ ಥರ ಕಾಣಿಸ್ತಾ ಇದೆಯಲ್ಲ ಅಂತೆಲ್ಲ ರಿವ್ಯೂ ಕೊಟ್ಟಿದ್ದಾರೆ. ಇನ್ನು ನಮ್ಮ ಸಿಸ್ಟರ್ ಎಲ್ಲನೂ ಸಹ ಹೇಳಿದ್ರು ಅಂತ ಇದ್ರು, ಮಂಜೇಗೌಡ್ರ ಅಕ್ಕ ತಂಗಿರು ಸಹ, ಏನೋ ಮಂಜಣ್ಣ ನೀನೇ ಮಿಂಚುತ್ತಾ ಇದೆಯಾ ಮದುಮಗನ ಥರ ಅಂತ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ನೋಡಿ, ಇಲ್ಲಿ ಗೋಲ್ಡನ್ದು ಜರಿ ಬಂದಿದೆ. ಆಮೇಲೆ ವಾಯ್ಸ್ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ, ಕಿಚ್ಚಾಗಿದೆ, ಪ್ಲೀಸ್ ಸಾರಿ, ಇಗ್ನೋರ್ ಇಟ್, ಏನು ಅಂದ್ಕೋಬೇಡಿ. ಇನ್ನೂ ವಾಯ್ಸ್ ಫಾರ್ಮ್ಗೆ ಬಂದಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಇಲ್ಲೊಂದು ಎಲ್ಲೋ ಕಲರ್ದು ಡಾರ್ಕ್ ಮಸ್ಟರ್ಡ್ ಎಲ್ಲೋ ಥರ ಒಂದು ಫುಲ್ ಸ್ಟ್ರಿಪ್ ಬರುತ್ತೆ. ಸೊ ತುಂಬ ಚೆನ್ನಾಗಿದೆ. ಮಂಜೇಗೌಡರು ಅಂತೂ ಫುಲ್ ಮಿಂಚಿಂಗು, ತುಂಬ ಚೆನ್ನಾಗಿ ಕಾಣಿಸ್ತಿದ್ರು.
ನನಗೆ ಪರ್ಸ್ನಲಿ ಅನ್ನಿಸ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಇದು ಅಂತ. ನಾವು ಅವತ್ತು ಹೋಗಿದ್ರೆ ಇನ್ನೊಂದು ಫ್ಯಾಮಿಲಿ ಕೊಂಬೋ ರೆಡಿ ಆಗ್ತಿತ್ತು, ಬಟ್ ಅವಾಗ ಡ್ರಾಯಿಂಗ್ ಕಾಂಪಿಟೇಷನಿಂದ ಹೋಗೋಕ್ಕಾಗಿಲ್ಲ. ಸೊ ದಟ್ ಈಸ್ ತುಂಬ ಅವ್ರಿಗೂ ಸಹ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ಮಂಜೇಗೌಡ್ರಿಗೆ. ಸೊ ಇದ್ರ ಪ್ರೈಸ್ ಏನು, ಯಾವ ಡೀಟೇಲ್ಸ್, ಯಾವ ಪೇಜಲ್ಲಿ ಬೈ ಮಾಡಿರೋದು ಅಂತ ಹೇಳ್ತೀನಿ. ಅದು ಸಹ ಇನ್ಸ್ಟಾಗ್ರಾಮ್ ಪೇಜೇ, ಅದ್ರ ನೇಮ್ ಹೇಳಿ ನಿಮಗೆ. ಇಫ್ ಇಟ್ ಈಸ್ ಪಾಸಿಬಲ್ ನಾನಲ್ಲಿ ಸ್ಕ್ರೀನ್ ಶಾಟ್ನ ಅಥವಾ ಸ್ಕ್ರೀನ್ ರೆಕಾರ್ಡ್ನೇ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸಿಕ್ತು. ನೋಡಿ, ಈ ಪೇಜ್ ಬಂದು ಶಾಪಿಂಗ್ ವಿತ್ SNS ಅಂತ, ಓಕೆನಾ? ಏನು ಶಾಪಿಂಗ್ ವಿತ್ SNS ಅಂತ. ಸೊ 12 ಪಾಯಿಂಟ್ ಸಮಥಿಂಗ್ ಏನೋ ಫಾಲೋವರ್ಸ್ ಇದ್ದಾರೆ ಆಲ್ರೆಡಿ ಅವ್ರಿಗೆ. ಸೊ ಅವ್ರದ್ರಲ್ಲಿ ಇರೋದೆಲ್ಲ ಇದೇ ಥರ ಧೋತಿ ಇರ್ಬೋದು, ತೋರಿಸ್ತೀನಿ. ಇಫ್ ಇಟ್ ಈಸ್ ಪಾಸಿಬಲ್ ನಾನು ಅಲ್ಲಿ ಆ್ಯಡ್ ಮಾಡ್ತೀನಿ. ನನಗೆ ಸಿಕ್ಸೋದೇ ನನಗೆ ಸಿಕ್ತಲ್ಲ ಇದೆಲ್ಲ ಅಂತ ನನಗೆ ತುಂಬ ಖುಷಿ ಆಯಿತು. ಆ ಸ್ಕ್ರೀನ್ ನೋಡಿ, ಇದನ್ನೇ ನೋಡಿ ನಾನು ಬೈ ಮಾಡಿದ್ದು. ನೋಡಿ, ಕಾಣಿಸ್ತಾ ಇದೆಯಾ? ನೋಡಿ, ಎಲ್ಲ ನಿಮ್ಮ ಯಾವ ಸ್ಯಾರಿಗಳಿಗೆ ಬೇಕೋ ಆ ಸ್ಯಾರಿ ಫೋಟೋ ಕಳಿಸಿದ್ರೆ ಅವರು ಮ್ಯಾಚ್ ಮಾಡಿ ಸೆಲೆಕ್ಟ್ ಮಾಡಿ ಕೊಡ್ತಾರೆ. ನೋಡಿ, ಮ್ಯಾಚಿಂಗ್ ಧೋತಿ. ಆ್ಯಕ್ಚುಲಿ ಏನಿರ್ತಿತ್ತು ನೋಡಿ, ಇದೇ ಬಟರ್ ಸಿಲ್ಕೆ ನಾನು ತೊಗೊಂಡಿರೋದು. ಲೈಟ್ ಕ್ರೀಮ್ ಕಲರ್ ಇದೆ, ಬೆಣ್ಣೆ ಥರ. ಎಲ್ಲನೂ ಚೆನ್ನಾಗಿದೆ ಸ್ನೇಹಿತರೆ. ನಿಮ್ಮ ಸ್ಯಾರಿಗೆ ಫ್ಯಾಮಿಲಿ ಕೊಂಬೋ ಥೀಮ್ ಥರ ನಾವು ಮಾಡ್ತಾಯಿದ್ದೀವಿ. ನಮ್ಮ ಫ್ಯಾಮಿಲಿ ಒಂದೇ ಥರ ಕಾಣಬೇಕು ಅನ್ನೋ ಥೀಮಲ್ಲಿ ನೀವು ವರ್ಕ್ ಮಾಡ್ತಿದ್ದೀರಾ ಅಂದರೆ ತೊಗೋಬೋದು ಆರಾಮ್ಸೆ. ಸೊ ಇದ್ರ ಪ್ರೈಸ್ ಬಂದು ಅಲ್ಲಿ 1400 ಇದೆ. ನಾನು ಬೈ ಮಾಡಿದ್ದು ಪೊಂಗಲ್ ಟೈಮಲ್ಲಿ, ಅಂದರೆ ಸಂಕ್ರಾಂತಿ ಟೈಮಲ್ಲಿ 1200ಕ್ಕೆ, ಅಂದರೆ 200 ರುಪೀಸ್ ಕಮ್ಮಿ ಮಾಡಿದರು. 1200ಕ್ಕೆ ಇದೆರಡು ಧೋತಿ ಪ್ಲಸ್ ಶರ್ಟ್. ನೀವು ಬರೀ ರಾಮ್ರಾಜ್ ಶರ್ಟಲ್ಲಿ ಈ ಥರದ್ದು ನೋಡೋಕೆ ಹೋಗಿ ಇದೇ 850 ಸಮಥಿಂಗ್ ಇರುತ್ತೆ ಬರೀ ಶರ್ಟ್. ಬಟ್ ಈ ಥರ ಬಟರ್ ಕ್ವಾಲಿಟಿದು ನಾನು ಕೇಳೇ ಇಲ್ಲ. ಎರಡನ್ನೂ ಸೇರಿ ನಾನು ಫೋಟೋ ಕಳಿಸಿದ್ದಕ್ಕೆ ಅವ್ರು 1650 ಸಮಥಿಂಗ್ ಹೇಳಿದರು ಶಾಪ್ ಅವರು. ಸೊ ಇದರಲ್ಲಿ ಎಷ್ಟು ವರ್ತ್ ಇಟ್ ಅಲ್ವಾ? ಕೂತಿದ ಹತ್ರ ನಾವು ಆರ್ಡ್ರ್ ಮಾಡ್ಕೋಬೋದು. ಎಲ್ಲ ಒಂದೇ ರೂಫ್ ಅಡಿಯಲ್ಲಿ ನಿಮಗೆ ಸಿಗುತ್ತೆ. ಸೊ SNS ಶಾಪಿಂಗ್ ವಿತ್ SNS ಸಿಲ್ಕ್ ಅಂತ. ಸೊ ಚೆಕ್ ಮಾಡಿ, ಈ ಪೇಜು ವರ್ತ್ ಇಟ್ ಇದೆ. ನಿಮಗೆ ಧೋತಿ ಮ್ಯಾಚಿಂಗ್ ನೋಡ್ತಿದ್ದೀರಾ ಅಂದರೆ ಪಕ್ಕಾ ಯೂಸ್ ಆಗುತ್ತೆ. ಟ್ರೈ ಇಟ್. ಸೊ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸ್ನೇಹಿತರೆ. ಇಷ್ಟು ಬಟ್ಟೆಗಳು ನಾನು ಆನ್ಲೈನಲ್ಲೇ ತರಿಸಿರೋದು. ಈ ಧೋತಿ, ಶರ್ಟು, ಆ ಪರ್ಪಲ್ ಕಲರ್, ಯೆಲ್ಲೋ ಕಲರು, ಮತ್ತು ಟಿಶ್ಯೂ ಸಿಲ್ಕ್ ಸ್ಯಾರಿ, ಮಕ್ಳದ್ದು ಲಂಗ ಬ್ಲೌಸ್ಗಳು ಎಲ್ಲನೂ ಸಹ ನಾನು, ನಿಮಗೆ ಗೊತ್ತು, ನಾನು ಮಗು ಇಟ್ಕೊಂಡು ಈಚೆ ಎಲ್ಲ ಓಡಾಡೋದು, ಅಲ್ಲಿಂದ ಆಟೋ ಚಾರ್ಜು, ಆ ಕಡೆಯಿಂದ ಆಟೋ ಚಾರ್ಜು, ಜೊತೆಗೆ ಅಷ್ಟು ಟೈಮ್ ಇಗ್ನೋರ್ ಅಬೌಟ್ ಅ ಚಾರ್ಜ್, ವಾಟ್ ಅಬೌಟ್ ಟೈಮ್. ಅಷ್ಟು ಟೈಮು ಮಕ್ಕಳನ್ನ ಹೇಳ್ಕೊಂಡು ನಾವು ಪೇಷಂಟ್ ಆಗಿಬಿಡ್ತೀವಿ. ಅಟ್ಲೀಸ್ಟ್ ಮನೇಲಿ ಯಾರೋ ಇದ್ದರೆ, ಮನೇಲಿ ಯಾರೋ ಇದ್ದಾರೆ, ನಾವು ಈಚೆ ಹೋಗಿ ಬಂದರೂ ಮನೇಲಿ ಮಾಡಿಕೊಡ್ತಾರೆ, ಬಂದ ತಕ್ಷಣ ಊಟ ತಿನ್ಕೋಬೋದು ಅನ್ನೋ ಪರಿಸ್ಥಿತಿ ಇದ್ದವರು ಯು ಕ್ಯಾನ್ ಗೋ ಇಟ್. ನಮಗೇನು ಎಷ್ಟೊಂದು ದುಡ್ಡಿದೆ, ನಾವೇನು ಒಂದೊಂದು ರೂಪಾಯಿ ಎಲ್ಲ ಅಡ್ಜಸ್ಟ್ ಮಾಡೋ ಅಗತ್ಯನೇ ಇಲ್ಲ ಅನ್ನೋರು ಯು ಕ್ಯಾನ್ ಬೈ ಇಟ್. ನಾನೇನು ಗೊತ್ತಾ, ಮೈ ಸೇವಿಂಗ್ ಸ್ಟಾರ್ಟ್ ಫ್ರಮ್ ಝೀರೋ. ಆಯಿತಾ? ಒಂದು ಸಣ್ಣ ವಸ್ತುವಿಂದ ಸೇವಿಂಗ್ಸ್ ಶುರುವಾಗುತ್ತೆ. ಏನು ದೊಡ್ಡ ಲಕ್ಷಗಟ್ಟಲೆ ಉಳಿಸ್ಬಿಡ್ಬೇಕು ಅಂತೇನಿಲ್ಲ. ಈಗ ನಾನು ಗ್ರಾಸರಿ ಆರ್ಡ್ರ್ ಮಾಡ್ತೀನಿ, ಅದರಲ್ಲೂ ಅಷ್ಟೇ. ಒಂದು ಜೀರಿಗೆ, ಒಂದು ಸಾಸಿವೆ ಪ್ಯಾಕೆಟಲ್ಲಿ ಎಷ್ಟು ಮಾರ್ಜಿನ್ ಇರುತ್ತೆ. ಅದೇ ನಾವು ಶಾಪ್ಗೆ ಹೋದ್ರೂ ಆನ್ಲೈನ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ, ಜೊತೆ ಟೈಮ್ ಸೇವ್ ಆಗುತ್ತೆ. ಅಂಡರ್ಸ್ಟುಡ್? ಸೊ ಈ ಥರ ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ಸೇವಿಂಗ್ಸು ಶುರು ಆಗಬೇಕು. ಯಾರು ನೆಸೆಸಿಟಿ ಇದೆ ಅವ್ರಿಗೆ, ಐ ಡೋಂಟ್ ಮೈಂಡ್, ಐ ಡೋಂಟ್ ಕೇರ್ ಅಬೌಟ್ ದ ಮನಿ ಅನ್ನೋರು ಗೋ ಹೆಡ್, ನಿಮ್ಗೆ ಎಲ್ಲಿಷ್ಟ ಅಲ್ಲಿ ಮಾಡಿ. ಅಟ್ಲೀಸ್ಟ್ ನನ್ನಂಥ ಈ ಥರ ಟೈಮ್ ಸಾಲಲ್ಲ, ಮಕ್ಳು ಇಟ್ಕೊಂಡು ಈಚೆ ಹೋಗೋಕ್ಕಾಗಲ್ಲ, ಆಫರ್ಸ್ ಇರುತ್ತೆ ಅಂತ ಇಷ್ಟಪಡೋರು ಡೆಫಿನೆಟ್ಲಿ ಯು ಕ್ಯಾನ್ ಟ್ರೈ ಇಟ್ ಸ್ನೇಹಿತರೆ. ಗಿವ್ ಅ ಗುಡ್ ಟ್ರೈ ಮಾಡಿ, ತರಿಸ್ಕೊಳ್ಳಿ. ಯಾವುದೇ ಆನ್ಲೈನ್ ಪೇಜನ್ನು ನೀವು ಬೈ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ಚೆಕ್ ದ ರಿವ್ಯೂಸ್. ಕಸ್ಟಮರ್ ರಿವ್ಯೂಸ್ ಇರುತ್ತೆ, ಅವ್ರಿಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅನ್ನೋದು ಚೆಕ್ ಮಾಡಿ. ಈ ನಡುವೆ ಏನಾಗ್ತಿದೆ ಗೊತ್ತಾ, ಅವ್ರ ಪೇಜ್ ಹೆಸರನ್ನೇ ಇಟ್ಕೊಂಡು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಬಿಡ್ತಾರೆ. ಸೇಮ್ ಅವ್ರ ಹತ್ರ ಇರೋ ಪಿಕ್ಕು, ಅವ್ರು ಮಾತಾಡಿರೋ ರೀಲ್ಸ್ ಎಲ್ಲ ಹಾಕ್ಬಿಡ್ತಾರೆ. ಆಗ ನಿಮಗೆ ಡೌಟ್ ಬರಬೇಕದು. ಇಟ್ಸ್ ಅ ಗುಡ್ ಸೈನ್ ಆಫ್, ಅದೊಂದು ಒಳ್ಳೆ ಗುಣ, ಡೌಟ್ ಪಡುವಂಥದ್ದು. ಏನು ಅಂದರೆ ಇದೇನು ಇಷ್ಟೊಂದು ಹಾಕಿದ್ದಾರೆ, ಆಮೇಲೆ ಪ್ರೈಸ್ ನೋಡಬೇಕು 350 650 ಅಂಥ ಒಳ್ಳೆ ಸ್ಯಾರಿ, ಎಂಥವ್ರಿಗೂ ಡೌಟ್ ಬರುತ್ತೆ. ಇಟ್ಸ್ ನಾಟ್ ಅಷ್ಟೊಂದು ಕಡಿಮೆ ಬರೋಕ್ಕೆ ಸಾಧ್ಯ ಇಲ್ಲ ಅಂದಾಗ ನಾನು ಆ ಪೇಜನ್ನು ಡೀಟೇಲ್ ಚೆಕ್ ಮಾಡಿ ಆ ಪೇಜ್ ಅವ್ರಿಗೆ ನಾನು ಟ್ಯಾಗು ಮಾಡಿದ್ದೀನಿ. ನೋಡಿ, ನಿಮ್ಮ ಪೇಜಿಂದ ಈ ಥರ ಮಾಡಿ ಒಂದು ಯಾವುದೋ ಅನ್ವಾಂಟೆಡ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಈ ಥರ ದುಡ್ಡನ್ನು ಕಲೆಕ್ಟ್ ಮಾಡ್ಕೊಂಡು ಮೋಸ ಮಾಡ್ತಿದ್ದಾರೆ. ಈಗ ನೀವು ಅದು ಕೆಲವ್ರಿಗೆ ಗೊತ್ತಿಲ್ಲದೆ ಇನ್ನೋಸೆಂಟ್ ಪೀಪಲ್ ಏನು ಮಾಡ್ತಾರೆ, ಅದೇ ನಂಬರ್ಗೆ ವಾಟ್ಸಪ್ ಮಾಡಿಬಿಡ್ತಾರೆ ದುಡ್ಡನ್ನ. ಇವ್ರು ಏನು ಮಾಡ್ತಾರೆ, ದುಡ್ಡು ತೊಗೊಂಡ ತಕ್ಷಣ ಹಂಗೆ ರೆಸ್ಪಾಂಡ್ ಮಾಡ್ತಾರೆ ಅಮೌಂಟ್ ಬರೋವರೆಗೂ. ದುಡ್ಡು ನಿಮ್ಮದು ಆನ್ಲೈನ್ ಟ್ರಾನ್ಸಾಕ್ಷನ್ ಆದ ತಕ್ಷಣ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿಬಿಡ್ತಾರೆ. ಆಯಿತಾ? ಈ ಥರ ಎಲ್ಲ ಫ್ರಾಡ್ ಕೇಸಸ್ ನಡೆಯುತ್ತೆ. ಸೊ ನೀವು ಆನ್ಲೈನಲ್ಲಿ ತೊಗೋಬೇಕಾದ್ರೆ ತುಂಬ ಅವೇರಾಗಿ, ತುಂಬ ಕ್ಲವರಾಗಿ ಥಿಂಕ್ ಮಾಡಿ ತೊಗೊಳ್ಳಿ. ಒಂದಲ್ಲ 10 ಅಲ್ಲ, ಒಂದು 5 ಸಲ ಯೋಚನೆ ಮಾಡಿ 5-6 ಪೇಜ್ ಚೆಕ್ ಮಾಡಿ
ಡೂ ಇಟ್. ಆಗ ನಿಮ್ಗೊಂದು ಬೆಸ್ಟ್ ಪ್ರಾಡಕ್ಟ್ ಸಿಗುತ್ತೆ. ಸರಿ ನೋಡಿ, ಇಷ್ಟು ಪ್ರಾಡಕ್ಟು ಬೆಸ್ಟ್ ಯಾಕೆ ಅಂದರೆ, ಸೊ ನಾನು ಅಷ್ಟು ಟೈಮ್ ತೊಗೊಂಡು ಹುಡುಕಿದ್ದೀನಿ, ಮಾಡಿದ್ದೀನಿ. ಸೊ ನನಗೆ ಅದೇ ರಿಸಲ್ಟ್ ಸಿಕ್ಕಿದೆ. ಸೊ ನನಗೆ ಸಿಕ್ಕಿರೋ ರಿಸಲ್ಟೇ ಸಹ ನಿಮಗೂ ಸಿಗಲಿ. ಯಾಕಂದರೆ ಎಷ್ಟೊಂದು ಜನ ಈಗ ರೆಡಿಮೇಡ್ ನೀವೆಲ್ಲೋ ಹೋಗಿ ಈ ದಾರಿಲಿ ಹೋಗಿ ಆ ಕ್ರಾಸಲ್ಲಿ ಹೋಗಿ ಈ ಸೈಡಲ್ಲಿ ತಿರ್ಕೊಳ್ಳಿ ಅಲ್ಲ ಅಂಗಡಿ ಇದೆ ಅಂತ ಹೇಳೋದಕ್ಕಿಂತ ಬಾ ಇಲ್ಲೇ ಅಂಗಡಿ ಇದೆ ಅಂತ ಕೈ ಹಿಡ್ಕೊಂಡು ಕರ್ಕೊಂಡೋಗೋದು ಸೇಫ್ ಅಲ್ವಾ. ಸೊ ಆ ಥರ ಒಂದು ರೆಡಿಮೇಡ್ ಐಡಿಯಾ ಕೊಟ್ಟಿದ್ದೀನಿ. ಯಾರಿಗಿಷ್ಟ ದಯವಿಟ್ಟು ಟ್ರೈ ಮಾಡಿ, ಯೂಸ್ ಆಗುತ್ತೆ. ಈಗೇನು ಇಟ್ಸ್ ನಾಟ್ ಪ್ರಮೋಷನ್, ನನ್ನ ಸಬ್ಸ್ಕ್ರೈಬರ್ಸ್ಗೂ ಯೂಸ್ ಆಗಲಿ ಅನ್ನೋ ಒಂದು ಮನೋಭಾವ ಅಷ್ಟೇ. ಕೆಲವರು ಬೆಣ್ಣೆಲ್ಲೂ ಕಲ್ಲು ಹುಡ್ಕೋರು ಇರ್ತಾರೆ, ನಿಮ್ಗೆ ಆಫರ್ ಕೊಟ್ರಾ, ನಿಮ್ಗೆ ವಿಡಿಯೋ ಮಾಡಿಕೊಡಿ ಅಂದ್ರ, ಡಿಸ್ಕೌಂಟ್ ಮಾಡ್ಕೋತೀನಿ ಅಂದ್ರೆ ಅನ್ಕೊಂಡ್ಬರ್ತಾರೆ. ದಟ್ ಇಸ್ ಐ ವಿಲ್ ಇಗ್ನೋರ್ ದ್ಯಾಮ್. ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಈ ವ್ಲಾಗ್ ಅಂತಲೂ ಸಹ ಅನ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ. ಫುಲ್ ವಿಡಿಯೋ ನೋಡಿದವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಪ್ಲೀಸ್ ಲೈಕ್ ಮಾಡಿ, ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿ. ಇಷ್ಟೊಂದು ಕಷ್ಟಪಟ್ಟು ವೀಡಿಯೋಸ್ ಮಾಡಿದ್ದೀನಿ, ಲಕ್ಷ್ಯನ ಮಲಗಿಸಿ ಒಂದು ವೀಡಿಯೋ ಸೆಟಪ್ ಮಾಡಿ ಇದೆಲ್ಲ ಇಟ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ. ನಿಮ್ದೊಂದು ಲೈಕ್ ಇರಲಿ, ಜೊತೆಗೆ ಯಾರು ನೀಡಿದೆ ಅವ್ರಿಗೆ ಶೇರ್ ಮಾಡಿ, ಆಯಿತಾ. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವೀಡಿಯೋ. ಆ ಸೀರೆ ಬಗ್ಗೆನೇ ಡೀಟೇಲ್ ಕೊಡ್ತೀನಿ. ಆ ಸಾಫ್ಟಾಗಿ ಪರ್ಪಲ್ ಎಲ್ಲೋ ಇದೆಯಲ್ಲ, ಆ 3D ಪ್ಯಾಟ್ರನ್ ಸೀರೆ ಬಗ್ಗೆ ಫುಲ್ ಕಂಪ್ಲೀಟ್ ಒಂದು ವೀಡಿಯೋ ಮಾಡ್ತೀನಿ. ನೀವು ಅವ್ರ ಪೇಜನ್ನ ಚೆಕ್ ಮಾಡಿ. ಮತ್ತೆ ಇನ್ನೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗುವ. ಟಾಟಾ ಬಾಯ್ ಬಾಯ್ ಸ್ನೇಹಿತರೆ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ. ಮತ್ತೆ ಸಿಗುವ. ಟಾಟಾ ಬಾಯ್ ಬಾಯ್.